ಆವಣಿ ರಾಮಲಿಂಗೇಶ್ವರ ದೇವರದ ಸನ್ನಿಧಾನದಲ್ಲಿ ಇವತ್ತು ನಾನು ನಮ್ಮ ಶಾಸಕರಾದ ಮಂಜೂರವರು, ಅನಿಲ್ರವರು, ನಮ್ಮ ಕಾಂಗ್ರೆಸ್ನ ನಾಯಕರು ಆದಿನಾರಾಯಣರವರು, ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು ಇವತ್ತು ಸೇರಿದ್ದೀವಿ. ಇವತ್ತು ರಾಮಲಿಂಗ ಆ ದೇವಿ ಪಾರ್ವತಿ ದೇವಿಯವರ ದರ್ಶನ ಸಹ ಮಾಡಿದ್ವಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಆವಣಿ ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ಜಾತ್ರೆ ನಡೀತಾ ಇರೋದು, ಇಷ್ಟೊಂದು ಪುಣ್ಯವಾದ ಕ್ಷೇತ್ರ ಇಷ್ಟು ದೊಡ್ಡದಿದೆ ಅಂತ ಯಾರು ಕಾಣಿಸ್ತಾನೆ ಇರಲಿಲ್ಲ. ಆದರೆ ಇಲ್ಲಿ ಬಂದಾಗಲೇ ಇದ್ರ ಮಹತ್ವ ಗೊತ್ತಾಗಿರುವಂಥದ್ದು. ಈಗಾಗಲೇ ನಮ್ಮ ಶಾಸಕರು ಮುಂದೆ ಹೇಳಿದ್ದಾರೆ, ಇಲ್ಲಿ ದೇವರ ದರ್ಶನ ಮಾಡಿದಂಥವ್ರು ಎಲ್ರಿಗೂ ದೇವರು ಒಳ್ಳೇದು ಮಾಡಿದ್ದಾರೆ. ಈಗಾಗಲೇ ನನಗೂ MLA ಮಾಡಿ 3 ಸರ್ತಿ ನಾನು ಮಿನಿಸ್ಟರ್ ಆಗಿದ್ದೀನಿ, ಮಂಜು 2 ಸರ್ತಿ MLA ಆಗಿದ್ದಾರೆ, ಅನಿಲ್ ಕುಮಾರ್ MLC ಆಗಿದ್ದಾರೆ. ಒಬ್ಬರೊಬ್ಬರು ಬ್ಯಾಲೆನ್ಸ್ ಇರೋದಂದ್ರೆ ಆದಿನಾರಾಯಣರು. 2028 ಚುನಾವಣೆಯಲ್ಲಿ ಮುಳಬಾಗಿಲಿನಲ್ಲಿ ನಮ್ಮ ಆದಿನಾರಾಯಣರು ಕ್ಯಾಂಡಿಡೇಟ್ ಆಗೋದು, ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗೋದು ಖಚಿತ. ಅಷ್ಟೇ ಖಚಿತ ಅವರು ಇಲ್ಲಿಂದ ಶಾಸಕರಾಗಿ ಬರೋದು. ದೇವರ ಆಶೀರ್ವಾದ, ರಾಮಲಿಂಗೇಶ್ವರನ ಆಶೀರ್ವಾದ, ಪಾರ್ವತಿ ದೇವಿಯರ ಆಶೀರ್ವಾದ ಮತ್ತು ಹೈಕಮಾಂಡ್ ಆಶೀರ್ವಾದ ನಮ್ಮ ಆದಿನಾರಾಯಣ ಮೇಲೆ ಇರ್ತದೆ. ನಾವೆಲ್ಲರೂ ಸೇರಿ ಮುಂದಿನ ದಿವಸಗಳಲ್ಲಿ ನಮ್ಮ ಮುಳಬಾಗಿಲಿನಲ್ಲಿ ಜನಗಳ ಜೊತೆ ಯಾವ ವ್ಯಕ್ತಿ ಸಹಾಯ ಮಾಡಿಕೊಂಡು ಅವ್ರ ಜೊತೆ ಸೇವೆ ಮಾಡಿಕೊಂಡು ಯಾರು ಇರ್ತಾರೆ ಅವ್ರನ್ನೇ ನಾಯಕರನ್ನಾಗಿ ಇಲ್ಲಿ ಶಾಸಕರನ್ನಾಗಿ ಮಾಡಬೇಕು ಅಂತ ದೇವಿ ಹತ್ರ ಈಗಾಗಲೇ ಆದಿನಾರಾಯಣ ಬಹಳ ಸರ್ತಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನಾವು ಸಹ ಅದನ್ನೇ ಬಯಸಿ ಮುಂದಿನ ದಿವಸಗಳಲ್ಲಿ ಆದಿನಾರಾಯಣರವರು ಮುಳಬಾಗಿಲ ಕ್ಷೇತ್ರದ ಶಾಸಕರಾಗಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ